ಮಹಿಳೆಯರೇ, ನೀವು ಧರಿಸುವ ಬಳೆಗಳಿಂದಲೇ ನಿಮ್ಮ ಪತಿಗೆ ಅದೃಷ್ಟ ಐಶ್ವರ್ಯ ಸಿಗುತ್ತದೆ ಎಂದರೆ ನೀವು ನಂಬಲೇಬೇಕು. ಶಾಸ್ತ್ರದಲ್ಲಿ ಯಾವ 3 ಬಣ್ಣದ ಬಳೆಗಳನ್ನು ಮಾತ್ರ ಧರಿಸಬೇಕೆಂದು ತಿಳಿಸಲಾಗಿದೆ. ಬಳೆಗಳ ವಿಷಯದಲ್ಲಿ ಯಾವ ತಪ್ಪನ್ನು ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಬಡತನ ದೂರವಾಗಿ ಐಶ್ವರ್ಯವಂತರಾಗಲು ಬಳೆಗಳನ್ನು ಎಷ್ಟು ಸಂಖ್ಯೆಯಲ್ಲಿ ಕೈಗೆ ಧರಿಸಬೇಕೆಂದು ಈಗ ತಿಳಿಯೋಣ. ಬಳೆಗಳು ಸ್ತ್ರೀಯರ ಕೈಯಲ್ಲಿದ್ದರೆ ಅವರು ಸಾಕ್ಷಾತ್ ಮಹಾಲಕ್ಷ್ಮಿ ರೂಪದಲ್ಲಿ ಕಾಣುತ್ತಾರೆ. ಬಳೆಗಳನ್ನು ಕೇವಲ ಅಲಂಕಾರಿಕ ವಸ್ತು ಎಂದು ಭಾವಿಸಬಾರದು. ಸ್ತ್ರೀಯರ ಗರ್ಭಕೋಶಕ್ಕೂ ಕೈಗೆ ಧರಿಸುವ ಬಳೆಗಳಿಗೂ ಸಂಬಂಧವಿದೆ. ಮಣಿಕಟ್ಟಿನ ಮೂಲಕ ಆರೋಗ್ಯ ವೃದ್ಧಿಸುವ ಬಳೆಗಳನ್ನು ಸ್ತ್ರೀಯರು ಯಾವಾಗಲೂ ಗೌರವಿಸಬೇಕು. ಈಗಿನ ಕಾಲದಲ್ಲಿ ಸ್ತ್ರೀಯರು ಗಾಜಿನ ಬಳೆಗಳನ್ನು ಬಳಸುವುದೇ ಇಲ್ಲ. ಅಸಲಿಗೆ ಗಾಜಿನ ಬಳೆಗಳಿಂದ ಮಾತ್ರ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನಗೊಳ್ಳುತ್ತಾಳೆ ಎಂಬ ವಿಷಯ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ, ಕೋಟಿ ಆಸ್ತಿಗೆ ಒಡೆಯರಾಗಿದ್ದರೂ ಬಂಗಾರದ ಬಳೆಗಳ ಜೊತೆ ಒಂದೆರಡು ಗಾಜಿನ ಬಳೆಗಳನ್ನು ಬಂಗಾರದ ಬಳೆಗಳ ಜೊತೆ ಧರಿಸಲೇಬೇಕು. ಆಗ ಮಾತ್ರ ನಿಮಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಸಿಗುತ್ತದೆ. ಇಲ್ಲವಾದರೆ ಸಂಪತ್ತು ಒಂದೊಂದೇ ವರ್ಷ ನಿಮ್ಮಿಂದ ದೂರವಾಗುತ್ತದೆ. ಗಾಜಿನ ಬಳೆಗಳನ್ನು ಧರಿಸದೆ ಹೋದರೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಕಷ್ಟಗಳು ಎದುರಾಗುತ್ತವೆ. ಫ್ಯಾನ್ಸಿ ಬಳೆಗಳ ಕಡೆ ಮಾರು ಹೋಗಿರುವ ಆಧುನಿಕ ಕಾಲದಲ್ಲಿ ಸ್ತ್ರೀಯರು ಗಾಜಿನ ಬಳೆಗಳನ್ನು ಮರೆಯುತ್ತಿದ್ದಾರೆ. ನಿಮ್ಮ ಪತಿಯ ಬಡತನಕ್ಕೆ ಈ ತಪ್ಪಿನಿಂದ ನೀವೇ ನೇರವಾಗಿ ಕಾರಣವಾಗುತ್ತೀರಾ. ಯಾವಾಗಲೂ ಹಳದಿ ಬಣ್ಣದ, ಕೆಂಪು ಬಣ್ಣದ, ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ಧರಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ. ಸ್ತ್ರೀಯರು ಬಲಗೈನಲ್ಲಿ ಸಮ ಸಂಖ್ಯೆಯಲ್ಲಿ ಬಳೆಗಳನ್ನು ಧರಿಸಿದರೆ ಎಡಗೈನಲ್ಲಿ ಬೆಸ ಸಂಖ್ಯೆಯಲ್ಲಿ ಬಳೆಗಳನ್ನು ಧರಿಸಬೇಕು. ಬಳೆಗಳ ಶಬ್ದ ಮನೆಯಲ್ಲಿ ಕೇಳಿದಷ್ಟು ಮಹಾಲಕ್ಷ್ಮಿ ಅನುಗ್ರಹ, ಧನಲಕ್ಷ್ಮಿ ಅನುಗ್ರಹ ಮನೆಗೆ ಸಿಗುತ್ತದೆ. ಇದರಿಂದ ಮನೆಯ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಎಷ್ಟೋ ಜನರಿಗೆ ತಿಳಿಯದ ರಹಸ್ಯ ಯಾವುದೆಂದರೆ ಅದು ಗಾಜಿನ ಬಳೆಗಳು ಒಡೆದು ಹೋಗುವುದರ ಕಾರಣ. ಹೌದು, ಬಳೆಗಳು ಒಡೆದಾಗ ಬೇಸರ ಮಾಡಿಕೊಳ್ಳಬಾರದು. ಆಕಸ್ಮಿಕವಾಗಿ ಬಳೆಗಳು ಒಡೆದು ಹೋದರೆ ಅದು ಬಳೆಗಳು ಧರಿಸಿರುವ ಸ್ತ್ರೀಯರಿಗೆ ಇರುವ ದೃಷ್ಟಿ ದೋಷ ಕಳೆದು ಹೋಗುವುದರ ಸಂಕೇತ. ದೃಷ್ಟಿ ಹೋಗಲಿ ಎಂದು ಕೃತಕವಾಗಿ ಬಳೆಗಳನ್ನು ಒಡೆದು ಹಾಕಬಾರದು. ಕೆಲಸ ಮಾಡಬೇಕಾದರೆ ಗೊತ್ತಾಗದೆ ಯಾವುದಾದರೂ ವಸ್ತು ಬಳೆಗೆ ತಾಕಿ ಒಡೆದು ಹೋದರೆ ಅದು ನಿಮಗಿರುವ ಜನರ ದೃಷ್ಟಿ, ನರದೃಷ್ಟಿ, ಕೆಟ್ಟ ದೃಷ್ಟಿ ದೂರವಾಗುವುದರ ಸಂಕೇತವಾಗಿರುತ್ತದೆ. ಚಿಕ್ಕ ಮಕ್ಕಳಿಗೂ ಚಿಕ್ಕಂದಿನಿಂದಲೇ ಗಾಜಿನ ಬಳೆಗಳ ಮಹತ್ವವನ್ನು ತಿಳಿಸಿಕೊಡಬೇಕು. ಸ್ತ್ರೀಯರು ಯಾವುದೇ ಕಾರಣಕ್ಕೂ ನೀಲಿ ಬಣ್ಣದ, ಕಪ್ಪು ಬಣ್ಣದ ಬಳೆಗಳನ್ನು ಧರಿಸಬಾರದು. ಈ 2 ಬಣ್ಣಗಳು ಶನಿದೇವರ ಸಂಕೇತ. ಕಪ್ಪು, ನೀಲಿ ಬಣ್ಣಗಳ ಬಳೆಗಳನ್ನು ಧರಿಸುವುದರಿಂದ ಮಾಡುವ ಕೆಲಸಗಳು ನಿಧಾನವಾಗಿ ಆಗುತ್ತದೆ. ಮಂದಗತಿಯಲ್ಲಿ ಕೆಲಸಗಳು ನಡೆಯುತ್ತವೆ. ಗುರುವಾರದ ದಿನ ಹೊಸದಾಗಿ ಬಳೆಗಳನ್ನು ಖರೀದಿಸಿ ಧರಿಸಿದರೆ ಒಳ್ಳೆಯದು. ಧರಿಸಿರುವ ಬಳೆಗಳನ್ನು ಬದಲಾಯಿಸಲು ಸೋಮವಾರ, ಬುಧವಾರ ಒಳ್ಳೆಯ ದಿನ. ಬಳೆಗಳನ್ನು ಬದಲಿಸುವಾಗ ಕೈಗೆ ಮರೆಯದೆ ಒಂದು ಕೆಂಪು ಬಣ್ಣದ ಅಥವಾ ಹಳದಿ ಬಣ್ಣದ ದಾರ ಕಟ್ಟಿಕೊಂಡು ಸಂಪೂರ್ಣ ಬಳೆಗಳನ್ನು ಬಿಚ್ಚಿ ಆನಂತರ ಹೊಸ ಬಳೆಗಳನ್ನು ಬದಲಿಸಬೇಕು. ದಾರವಿಲ್ಲದೆ, ಬಳೆಗಳು ಇಲ್ಲದೆ ಕೈಗಳನ್ನು ಸಂಪೂರ್ಣ ಕೈ ಖಾಲಿ ಮಾಡಿಕೊಂಡು ಬಳೆ ಧರಿಸಬಾರದು. ಹಳದಿ ಗಾಜಿನ ಬಳೆಗಳನ್ನು ಧರಿಸಿದರೆ ನವಗ್ರಹದಲ್ಲಿ ಚಂದ್ರ ಹಾಗೂ ಗುರುಗ್ರಹದ ಅನುಗ್ರಹ ಸಿಗುತ್ತದೆ. ಇದರಿಂದ ನಿರ್ಣಯಗಳನ್ನು ಸರಿಯಾಗಿ ತೆಗೆದುಕೊಳ್ಳಬಹುದು. ಹಸಿರು ಬಣ್ಣದ ಬಳೆಗಳನ್ನು ಧರಿಸಿದರೆ ವ್ಯಾಪಾರ, ಉದ್ಯೋಗ, ಆರೋಗ್ಯ, ವಿದ್ಯೆ ವಿಚಾರದಲ್ಲಿ ಅಪಾರ ಲಾಭ, ಯಶಸ್ಸು, ಅದೃಷ್ಟ ಸಿಗುತ್ತದೆ. ಕೈನಲ್ಲಿದ್ದ ಬಳೆಗಳು ಒಡೆದು ಹೋದಾಗ ಅದನ್ನು ನೇರವಾಗಿ ಎಸೆಯದೆ ನಿಮ್ಮ ಬಾಯಿಯಿಂದ 3 ಸಲ ಒಡೆದ ಗಾಜಿನ ಬಳೆಗೆ ಮುತ್ತನ್ನಿಟ್ಟು ಆ ನಂತರ ಎಸೆಯಬೇಕು. ಬಳೆಗಳನ್ನು ಹಾಕಿಕೊಳ್ಳುವಾಗ ತಲೆ ಕೂದಲು ಕಟ್ಟಿರಬೇಕು. ಕೂದಲು ಬಿಟ್ಟುಕೊಂಡು ಬಳೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಧರಿಸಬಾರದು. ಇದರಿಂದ ಎಷ್ಟೇ ದುಡ್ಡಿದ್ದರೂ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ. ಬಾಗಿಲಿನ ಹೊರಗಡೆ ಹಾಗೂ ಒಳಗಡೆ ಹೊಸ್ತಿಲಿಗೆ ಸಮೀಪವಾಗಿ ಕುಳಿತು ಬಳೆಗಳನ್ನು ಹಾಕಿಕೊಳ್ಳಬಾರದು. ಪತಿ ಪತ್ನಿ ನಡುವೆ ಸಮಸ್ಯೆ ಇದ್ದರೆ, ಮಲಗುವ ವಿಷಯದಿಂದ ಹಿಡಿದು ಹಣಕಾಸಿನ ವಿಷಯದ ತನಕ ಮನಸ್ತಾಪ ಇದ್ದರೆ ನಿಮ್ಮ ಕೈನಿಂದ ಸಾಧ್ಯವಾದಷ್ಟು ಮಹಿಳೆಯರಿಗೆ ಮಹಾಲಕ್ಷ್ಮಿ ದೇವಿಯನ್ನು ನೆನೆದು ಬಳೆಗಳನ್ನು ಹಾಕಬೇಕು. ಈ ಕೆಲಸ ಮಾಡುವುದರಿಂದ ಪತಿ ಪತ್ನಿ ಮಧ್ಯೆ ಇರುವ ಮನಸ್ತಾಪ ದೂರವಾಗುವುದರ ಜೊತೆ ಆರ್ಥಿಕ ಏಳಿಗೆಯನ್ನು ಕಾಣಬಹುದು. ಸ್ತ್ರೀಯರು ತವರು ಮನೆಗೆ ಹೋದಾಗ ಮರೆಯದೆ ಬಳೆಗಳನ್ನು ತರಬೇಕು. ತವರಿನವರು ಕೂಡ ಮನೆಗೆ ಬಂದ ಮಗಳಿಗೆ ಆಗಾಗ ಬಳೆಗಳನ್ನು ಕೊಟ್ಟು ಕಳುಹಿಸಬೇಕು. ಇದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ. ನೀವು ಕೈಗೆ ಧರಿಸಿರುವ ಬಳೆಗಳನ್ನು ನೇರವಾಗಿ ಯಾರಿಗೂ ಬಿಚ್ಚಿಕೊಡಬಾರದು. ಯಾರಿಗಾದರೂ ನೀವು ಧರಿಸಿರುವ ಬಳೆ ಇಷ್ಟವಾದರೆ ಹೊಸ ಬಳೆಗಳನ್ನು ಅವರಿಗೆ ಕೊಡಿಸಬೇಕು. ಅಪ್ಪಿತಪ್ಪಿಯೂ ನೀವು ಧರಿಸಿದ ಬಳೆಗಳನ್ನು ಬಿಚ್ಚಿಕೊಡಬಾರದು. ಇದರಿಂದ ನಿಮ್ಮ ಅದೃಷ್ಟ ಅವರಿಗೆ ಹೋಗುತ್ತದೆ. ದೇಹಕ್ಕೆ ಅಂದವನ್ನು ನೀಡುವುದರ ಜೊತೆ ಮನೆಗೆ ಮಹಾಲಕ್ಷ್ಮಿ ದೇವಿಯ ತತ್ವವನ್ನು ಹೆಚ್ಚಿಸುವ ಬಳೆಗಳ ಈ ವಿಚಾರ
ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.